ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್. ಕಲಬುರಗಿಗೆ ಖರ್ಗೆ ಅಳಿಯ, ಮೈಸೂರು ಕೊಡಗಿಗೆ ಯತೀಂದ್ರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಪ್ರಾಬಬಲ್ ಲಿಸ್ಟ್, ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ತಗೊಂಡು ಅದಾಲೆ ಹೋಗ್ಬಿಟ್ಟವ್ರೆ. ಯಾಕಂದ್ರೆ ನಾವು ಡಿಲೇ ಮಾಡೋಂಗಿಲ್ಲ. BJPಗಿಂತ ಮೊದಲು ನಾವು ಲಿಸ್ಟನ್ನು ಅನೌನ್ಸ್ ಮಾಡಬೇಕು. ಲಿಸ್ಟ್ ಅನೌನ್ಸ್ ಮಾಡಬೇಕು ಅಂದರೆ 5-6 ಸಲ ಸ್ಕ್ರೂಟಿನಿ ಆಗಬೇಕು. ಸ್ಕ್ರೂಟಿನಿ ಆಗಬೇಕಂದ್ರೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಮೇಲಿಂದ ಮೇಲೆ ಚೆಕ್ ಮಾಡಬೇಕು. ಅದಕ್ಕೆ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಜೊತೆಯಲ್ಲೇ ಎಲೆಕ್ಷನ್ಗೆ ಅಂತ ಬೇರೆ ಬೇರೆ ಡಿಸ್ಟಿಕ್ ಕೊಟ್ಟವರು ಒಂದಷ್ಟು ಜನ ಸಚಿವರಿಗೆ ಅವರುಗಳ ಕಾರ್ಯನಿರ್ವಹಣೆ ಯಾವ ರೀತಿ ಸಾಗ್ತಿದೆ ಅಂತ ಆಗಬೇಕು. 2-3 ಜನರ ಲಿಸ್ಟನ್ನು ಆಲ್ರೆಡಿ ರೆಡಿ ಮಾಡೋರೆ. ಹೀಗಾಗಿ ಒಂದಷ್ಟು ಸಚಿವರುಗಳು ಈ ಬಾರಿ ಕಣಕ್ಕಿಳುತ್ತಾರೆ ಅನ್ನೋ ಲೆಕ್ಕಾಚಾರ, ಒಂದಷ್ಟು ಜನಕ್ಕೆ ಕ್ಷೇತ್ರ ಬದಲಾಗುತ್ತೆ ಅನ್ನೋ ಲೆಕ್ಕಾಚಾರ. ಯಾಕಂದರೆ BJP ಮತ್ತು JDSಗೆ ಅಭ್ಯರ್ಥಿಗಳ ಆಯ್ಕೆ ಈ ಬಾರಿ ದೊಡ್ಡ ವಿಚಾರ ಅಲ್ಲ. ಯಾಕಂದರೆ BJPಗೊಂದು 24, JDSಗೊಂದು 4, ಅಥವಾ BJPಗೊಂದು 23, JDSಗೊಂದು 5, ಹೆಂಗೋ ಅಭ್ಯರ್ಥಿಗಳು ಮಾಡ್ಕೋತಾರೆ. ಆದರೆ ಕಾಂಗ್ರೆಸ್ ಎಲ್ಲ 28 ಕ್ಷೇತ್ರಗಳಿಗೂ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. 2019ರಲ್ಲೂ ಇದು ಸವಾಲಾಗಿರಲಿಲ್ಲ. ಆಗಿದ್ದು ಸಮ್ಮಿಶ್ರ ಸರ್ಕಾರ, JDS ಮತ್ತು ಕಾಂಗ್ರೆಸ್, ಒಂದಷ್ಟು ಕಡೆ JDS ಅವರು, ಒಂದಷ್ಟು ಕಡೆ ಕಾಂಗ್ರೆಸ್ ಅವರು. ಆದರೆ ಈಗ 2024ರ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಗೆ ನಿಜಕ್ಕೂ ಟಾಸ್ಕ್. 28 ಕ್ಷೇತ್ರಗಳಿಗೆ ಕೂಡ ಗೆಲುವಿನ ಅಭ್ಯರ್ಥಿಯನ್ನು ಹಾಕಬೇಕು. ಕನಿಷ್ಠ 20 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರವನ್ನು ಇವ್ರುಗಳು ಮಾಡ್ತಾ ಇರೋದು. ಹಾಗಾದರೆ ಏನಾಗಬಹುದು? ಸದ್ಯದ ಮಾಹಿತಿ ಪ್ರಕಾರ ಲೋಕಸಭಾ ಚುನಾವಣೆಗಳಿಗೆ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಆಗಿದ್ದು, ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಖರ್ಗೆ ಅವರ ಅಳಿಯ, ಮೈಸೂರು ಮತ್ತು ಕೊಡಗು ಕ್ಷೇತ್ರಕ್ಕೆ ಯತೀಂದ್ರ ಅನ್ನೋ ಚರ್ಚೆಗಳು ನಡೀತಾ ಇದೆ. ನೋಡೋಣ ಯಾವ ಕ್ಷೇತ್ರಕ್ಕೆ ಏನೇನು ಅಂತ. ಒಂದು ಕಡೆ ಕೋಲಾರಕ್ಕೆ KH ಮುನಿಯಪ್ಪ, ಬಳ್ಳಾರಿಗೆ B ನಾಗೇಂದ್ರ, ಚಾಮರಾಜನಗರಕ್ಕೆ Dr. HC ಮಾದೇವಪ್ಪ, ಬೀದರ್ಗೆ ಈಶ್ವರ್ ಖಂಡ್ರೆ ಅವರ ಹೆಸರು ಅಂತಿಮ ಮಾಡಲಾಗಿದೆ ಅಂತ ಇವರೆಲ್ಲ ಸಚಿವರುಗಳು ಅಂತ ಹೇಳುತ್ತಿದ್ದಾರೆ. ಇನ್ನು ಕೋಲಾರದ ಮೇಲೆ ಕಣ್ಣಿಟ್ಟಿರೋ ಮುನಿಯಪ್ಪ ಅವರು ಚಿತ್ರದುರ್ಗಕ್ಕೆ ಸ್ಥಳಾಂತರವನ್ನು ಕೂಡ ಆಗಬಹುದು, ಅಥವಾ 2 ವರ್ಷಗಳ ಕಾಲ ಅಧ್ಯಯನ ರಜೆಯಲ್ಲಿರುವ IRS ಅಧಿಕಾರಿ M ನರಸಿಂಹರಾಜು ಅವರಿಗೆ ಟಿಕೆಟ್ ನೀಡಬಹುದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧಿಸ್ತಾರಾ, ರಾಜ್ಯಸಭಾ ಸದಸ್ಯರಾಗಿರೋದ್ರಿಂದ ಅನ್ನೋ ಚರ್ಚೆ ಇದೆ. ಹೀಗಾಗಿ ಪಕ್ಷ ಅವರ ಅಳಿಯ ರಾಧಾಕೃಷ್ಣ ಅವರನ್ನು ಕಣಕ್ಕಿಳಿಸಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯನ್ನ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಇದು ಪ್ರಾಬಬಲ್ ಲಿಸ್ಟ್, ಶಾರ್ಟ್ ಲಿಸ್ಟ್. ಕಲಬುರಗಿ ಹೊರತಾಗಿ ಚಿತ್ರದುರ್ಗ ಕ್ಷೇತ್ರಕ್ಕೆ SC ಸಮುದಾಯ ಮುಖಂಡರಿಂದಲೇ ಭಾರಿ ಬೇಡಿಕೆ ವ್ಯಕ್ತವಾಗಿದ್ದು, ಜನವರಿ 28ರಂದು ಅಲ್ಲಿ CM ಸಿದ್ದರಾಮಯ್ಯ ಅಹಿಂದ ಸಮಾವೇಶ ನಡೆಸ್ತಾರೆ. ಇನ್ನು ಬೆಂಗಳೂರು ಉತ್ತರ ಅಥವಾ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಚಿವ ಯಶವಂತಪುರ BJP ಶಾಸಕ ST ಸೋಮಶೇಖರ್ ಹೆಸರು ಸೂಚಿಸಲಾಗಿದೆ. ಹಾಗೆ ಮೈಸೂರು ಕೊಡಗಿಗೆ ಯತೀಂದ್ರ ಅವರ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ ಎಲ್ಲಿ ಏನೆಲ್ಲ ಆಗುತ್ತೆ ಬದಲಾವಣೆಗಳನ್ನು ಚರ್ಚೆಗಳು, ಪಟ್ಟಿಯನ್ನು ತಗೊಂಡು ಹೋಗೋರೆ. ಯಾವ ರೀತಿ ಪಟ್ಟಿಯಿಂದ ಬಂದು ಪ್ರಾಬಬಲ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ ಅಥವಾ ನಿಗಮ ಮಂಡಳಿದು ಮಾಡ್ತಾರಾ ನೋಡಬೇಕು. ಒಟ್ಟಿನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು ಮತ್ತು 28 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಕಾಂಗ್ರೆಸ್ಗೆ ಅತಿ ದೊಡ್ಡ ಸವಾಲಾಗಿದೆ. ವೀಕ್ಷಕರ, ನಿಮ್ಮ ಪ್ರಕಾರ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರೇ ನಿಮ್ಮ ಪ್ರಕಾರ ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಯಾರು ಸೂಕ್ತ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.